ನಮಸ್ತೆ ಎಲ್ಲರಿಗೂ. ಬನ್ನಿ ಕಾಳಿ ಮಾತೆ ಏನ್ ಹೇಳ್ತಾರೆ ಅಂತ ಕಾಳಿ ಒರಾಕಲಿಂದ ಕೇಳೋಣ. ಬಾಟಮ್ ಆಫ್ ದಿ ಡೆಕ್ 43 ಡೇಸ್ ಅಲ್ಲಿ ನಿಮ್ ಜೀವನದಲ್ಲಿ ಏನೋ ಒಂದು ಮಹತ್ತರವಾದಂತ ಬದಲಾವಣೆ ಬರೋದ್ರಲ್ಲಿ ಇದೆ. ಗೌರಿ ಮಾತೆ ಇದ್ದಾರೆ ಬಾಟಮ್ ಆಫ್ ದಿ ಡೆಕ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮ್ಗೆ. ನೆಕ್ಸ್ಟ್ 43 ಡೇಸ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಮೇಜರ್ ಒಂದು ಅವಾಂತರ ನಡೆಯುತ್ತೆ ಅನ್ನುವಂಥದ್ದು ಇದೆ. ಆ ಬ್ಲಡಿ ಎನರ್ಜಿ ಏನಿತ್ತು, ಬ್ಲಡ್ ಎನರ್ಜಿ ಏನಿತ್ತು, ಅದೆಲ್ಲವೂ ಸ್ಟಾಪ್ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಕ್ರೂರವಾಗಿ ಇದ್ದಂಥ ಮನಸ್ಸುಗಳು ಶಾಂತವಾಗ್ತವೆ ಅನ್ನುವಂಥದ್ದು ಇದೆ. ಒಂದು ಮಹತ್ತರವಾದಂಥ ಸೋಲು ನಿಮ್ಮ ಶತ್ರುಗಳನ್ನ ಕಂಗೆಡಿಸಿ ಶರಣಾಗತಿ ಆಗೋ ಹಾಗೆ ಮಾಡುತ್ತೆ. ಬಟ್ ನನ್ನ ನಿರೀಕ್ಷೆ ಅಂತೆ ಅಥವಾ ನಾನು ಬಯಸೋ ತರ ಹೇಳೋದಾದ್ರೆ, ದೇವಿಯ ಮುಂದೆ ನಿಮ್ಮ ಶತ್ರುಗಳು ಶರಣಾಗ್ತಾರೆ ಅನ್ನುವಂಥದ್ದು ಇದೆ. ದೇವಿಯ ಮುಂದೆ ನಿಮ್ಮ ಶತ್ರುಗಳು ಶರಣಾಗ್ತಾರೆ, ಮತ್ತೆ ಆ ದೇವಿ ಕೂಡ ಶಾಂತಳಾಗ್ತಾಳೆ ಅನ್ನುವಂಥದ್ದು ಇದೆ. ಭದ್ರಕಾಳಿ ಇದ್ದಾರೆ, ಖಂಡಿತವಾಗ್ಲೂ ಶಾಂತವಾಗ್ತಾಳೆ ತಾಯಿ ಅನ್ನುವಂಥದ್ದು, ಶಾಂತ ಆಗಬೇಕು ಅನ್ನುವಂಥದ್ದು ಇದೆ. ಇಲ್ಲಾಂದ್ರೆ ಇಲ್ಲ, ಶಿವನ 3ನೇ ಕಣ್ಣು ತೆಗೆದ್ರೆ ಎಲ್ರಿಗೂ ಅಪಾಯ, ಹಾಗೇನೆ ಶಕ್ತಿಯ 3ನೇ ಕಣ್ಣು ಅದಕ್ಕಿಂತ ಅಪಾಯ. ಸೊ ಹಾಗಾಗಿ ಅಮ್ಮನ್ನ ಶಾಂತ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಜನರಿಗೆ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗಿತ್ತು, ಅದು ಮಿಸ್ಯೂಸ್ ಮಾಡ್ಕೊಂಡು ಏನ್ ಸಮಸ್ಯೆ ಮಾಡಿದ್ರು ಇನ್ನು ಮುಂದೆ ಅದು ಸ್ಟಾಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಮಥಿಂಗ್ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಮಧ್ಯೆ ಏನೋ ಒಂದಾಗೋದ್ರಲ್ಲಿ ಇದೆ ಅನ್ನುವಂಥದ್ದು. ಒಂದು ರೀತಿ ಕಾಂಪ್ರಮೈಸಿಂಗ್ ಎನರ್ಜಿ ಕೂಡ ಇದೆ. ಕೆಲವರಿಗೆ ಇಲ್ಲಿ ಹೇಗಿದೆ ಅಂದ್ರೆ, ಕೆಲವರಿಗೆ ಇದು ಸಿಂಗಲ್ಸ್ ಇದ್ರೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಗೊತ್ತಿಲ್ದಿರನೋ ಆಗಿರುವಂತ ಕೆಲವು ಅಚಾತುರ್ಯಗಳಿಗೆ ಈಗ ಒಂದು ಪರಿಹಾರ ಕೊಡ್ತಾರೆ ಅನ್ನುವಂಥದ್ದು. ಯಾರು ಪರಿಹಾರ ಕೊಡ್ತಾರೆ? ಇಲ್ಲಿ 2 ರೀತಿಯ ಪರಿಹಾರ ಇದೆ. ಒಂದು, ನಿಮ್ಮ ಲೈಫಿಗೆ ಆ ದೇವಿ ಒಂದು ರೀತಿಯ ಪರಿಹಾರ, ಶಾಂತತೆ, ನಿರಾಳತೆನ ಕೊಡ್ತಿದ್ದಾರೆ. ಇನ್ನ ಒಂದು, ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ನಿಮ್ಮ ಲೈಫಲ್ಲಿ ಏನಾಯ್ತು ಅದಕ್ಕೆ ಒಂದು ಬದಲಾವಣೆನ ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಂದನೂ ನೀವು ದೂರ ಆಗಬೇಕಾದಂತ ಸಮಯ ಸಂದರ್ಭ ಬರ್ತಿದೆ ಅನ್ನುವಂಥದ್ದು. ನೀವೇನಾದ್ರೂ ಫೀಮೇಲ್ ಪರ್ಸನ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಮೇಲ್ ಪರ್ಸನ್ ದೂರ ಆಗ್ತಾರೆ ಅಂತ. ನಾಟ್ ಮ್ಯಾರಿಡ್ ಪರ್ಸನ್, ಓನ್ಲಿ ಸಿಂಗಲ್ಸ್ ಆರ್ ಲವರ್ಸ್, ದಟ್ ಕೈಂಡ್ ಆಫ್ ಎನರ್ಜಿ ವೈಸ್ ಇದೆ. ನಿಮ್ಮ ಎನರ್ಜಿ ಜೊತೆ ಬೇರೆ ಯಾವ್ದಾದ್ರು ಎನರ್ಜಿ ಇತ್ತು ಅಂದ್ರೆ ಆ ಎನರ್ಜಿ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಗೊತ್ತಿಲ್ಲ ಯಾವ ರೀತಿಯಲ್ಲಿ ಹೇಳೋದು ಅಂತ, ಒಂದು ಸೀಕ್ರೆಟ್ ಎನರ್ಜಿ ಇದೆ. ಸಂಬಡಿ ಸೀಕ್ರೆಟ್ಲಿ ನಿಮ್ ಹತ್ರ ಬರ್ತಿದ್ದಾರೆ, ಕೆಲವರು ನಿಮ್ಮಿಂದ ದೂರ ಆಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ರಹಸ್ಯವಾದಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇನ್ ಸ್ಪಿರಿಚುವಲ್ ಲೆವೆಲ್ ಅಲ್ಲೂ ನಡೆಯುತ್ತೆ, ಇನ್ ಪ್ರಾಕ್ಟಿಕಲ್ ಲೆವೆಲ್ ಅಲ್ಲೂ ಕೂಡ ಸಾಕಷ್ಟು ರಹಸ್ಯ ಕಾರ್ಯಾಚರಣೆ ಇರಬಹುದು ಅಥವಾ ರಹಸ್ಯ ವಿಚಾರಗಳಿರಬಹುದು, ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆ ದೇವಿ ಶಕ್ತಿಯ ಪ್ರಾರ್ಥನೆ ಏನ್ ಮಾಡಿದ್ರಿ, ಆ ಪ್ರಾರ್ಥನೆ ಏನಿತ್ತು, ಆ ದೇವಿ ಶಕ್ತಿ ನಿಮ್ಮ ಪ್ರಾರ್ಥನೆಗೆ ಒಪ್ಕೊಂಡಿದ್ದಾಳೆ, ನಿಮ್ಮ ಪ್ರಾರ್ಥನೆಯನ್ನ ಆ ತಾಯಿ ಸ್ವೀಕಾರ ಮಾಡಿದಾಳೆ. ಹಾಗಾಗಿ ಈ ಒಂದು ದುಷ್ಟ ಶಕ್ತಿಯ ಅಂತ್ಯ ಮಾಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದೊಂದು ಎನರ್ಜಿ ಅಥವಾ ಎಂಟಿಟಿ ಏನಿತ್ತು ಅಥವಾ ಸಮಥಿಂಗ್ ಏನೋ ಇತ್ತು, ಅದನ್ನ ಆ ತಾಯಿ ನಾಶ ಪಡಿಸ್ತಾಳೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಾರ್ಥನೆ ಏನಿತ್ತು, ಈವನ್ ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು ಅಥವಾ ವೈಟ್ ಮ್ಯಾಜಿಕ್ ಆಗಿರಬಹುದು, ನೆಗೆಟಿವಿಟಿ ಇರಬಹುದು, ಸಮಥಿಂಗ್ ವಗೇರ ಸೋ ಮೆನಿ
ವಿಧಾನಗಳಿದೆ ನಿಮ್ಮನ್ನ ಟ್ರಿಗರ್ ಮಾಡಿರೋ ಅಂಥದ್ದು. ಪಾಸ್ಟ್ ಲೈಫ್ ಎನರ್ಜಿ ಕೂಡ ಇದೆ. ಸೊ ಮಂತ್ರ ಶಕ್ತಿಯಿಂದ ಏನು ನಿಮ್ಮನ್ನ ಟ್ರಿಗರ್ ಮಾಡ್ತಿದ್ರು, ನಿಮ್ಗೆ ತೊಂದರೆ ಮಾಡ್ತಿದ್ರು, ನಿಮ್ಮ ಇಂಟ್ಯೂಷನ್ಗೆ ತೊಂದರೆ ಮಾಡ್ತಿದ್ರು. ಸೊ ನಿಮ್ಮನ್ನ ಒಂದು ಏನು ಇನ್ಮೂವಬಲ್ ಪರ್ಸನ್ ಆಗಿ ಒಂದು ಸ್ಟೋನ್ ತರ ನಿಮ್ಮನ್ನ ಏನ್ ಮಾಡ್ಬಿಟ್ಟಿದ್ರು, ಯಾವುದೇ ಆಕ್ಷನ್ ತಗೊಳಕ್ ಆಗದಿರೋ ಹಾಗೆ, ಆ ತರ ಮಂತ್ರ ಶಕ್ತಿಯಿಂದ ಏನ್ ಮಾಡಿದ್ರು ಅದು ಛಿದ್ರ ಆಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಸ್ಟ್ರಾಂಗ್ ಎನರ್ಜಿಲಿ ಏನಿದೆ ಅಂದ್ರೆ, ಪಾಸ್ಟ್ ಲೈಫ್ ಒನ್ ಆಫ್ ದಿ ನಿಮ್ಮ ಪಾಸ್ಟ್ ಲೈಫಿನ ಒಂದು ಗೊತ್ತಿಲ್ಲ, ನೀವು ಮೇ ಬಿ ಯಾರೋ ಒಬ್ರಿಗೆ ಇರಬಹುದು, ಒಂದು ತುಂಬಾ ಫೇಮಸ್ ಅಥವಾ ತುಂಬಾ ವಿಚಾರ ಉಳ್ಳಂತ ಒಂದಷ್ಟು ಮಹತ್ತರವಾದಂತಹ ವ್ಯಕ್ತಿ ಆಗಿರಬಹುದು. ನಿಮ್ಮದೊಂದು ಶಿಲೆ ಇರಬಹುದು, ಆ ಶಿಲೆ ಕೂಡ ಬಿರುಕು ಬೀಳುತ್ತೆ, ಆ ಶಿಲೆ ಛಿದ್ರ ಆಗತ್ತೆ ಅನ್ನುವಂಥದ್ದು. ಆ ಶಿಲೆ ಛಿದ್ರ ಆಗಿದ ತಕ್ಷಣನೇ ನಿಮ್ಮ ಪಾಸ್ಟ್ ಲೈಫ್ ಎನರ್ಜೀಸ್ ಏನ್ ನಿಮ್ಮನ್ನ ಹೋಲ್ಡ್ ಮಾಡಿ ಇಟ್ಟಿತ್ತು, ಏನ್ ಟ್ರಿಗರ್ ಮಾಡಿದ್ರಿ, ಏನ್ ಟ್ರಿಗರ್ ಆಗ್ತಾ ಇತ್ತು, ಅಥವಾ ಬೇರೆಯವರಿಗೆ ನೀವು ಎಷ್ಟು ಟ್ರಿಗರ್ ಮಾಡಿದೀರ ಅನ್ನೋದು ನಿಮ್ಗೆ ಒಂದು ಅಂದಾಜು ಇಲ್ಲ. ಯಾಕೆಂದ್ರೆ ನಿಮ್ ಲೈಫಲ್ಲಿ ನೀವು ಸಫರ್ ಮಾಡ್ಕೊಂಡು ಅಷ್ಟೇ ಹೋದ್ರಿ. ನೀವ್ ಯಾಕೆ ಸಫರ್ ಆಗ್ತಿದ್ರಿ ಅಂದ್ರೆ, ನಿಮ್ಮ ಎನರ್ಜಿ ಅವ್ರನ್ನ ಅಲ್ಲಿ ಟ್ರಿಗರ್ ಮಾಡ್ತಿತ್ತು. ಅದು ಇಲ್ಲ ಆಗತ್ತೆ, ನಾಶ ಆಗತ್ತೆ ಅನ್ನುವಂಥದ್ದು ಇದೆ. ಮಂತ್ರಶಕ್ತಿ ಕೂಡ ಏನೋ ಒಂದಷ್ಟು ವಿಭಿನ್ನ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ನಿಮ್ಮ ಮೇಲೆ ಮಾಡಿದಂಥ ಪ್ರಯೋಗಗಳೆಲ್ಲವೂ ಕೂಡ ಛಿದ್ರ ಆಗತ್ತೆ ಅನ್ನುವಂಥದ್ದು ಇದೆ. ಇದಕ್ಕೆ ನೀವೇನೂ ಮಾಡ್ಲಿಲ್ಲ. ಅವರು ಸಾಕಷ್ಟು ಮಂತ್ರ ಸಾಧನೆ, ತಂತ್ರ ಸಾಧನೆ, ಯಂತ್ರ ಸಾಧನೆ, ಎಲ್ಲಾ ರೀತಿಯ ಸಾಧನೆಯನ್ನು ಮಾಡಿ ತಾಯಿನ ಎಷ್ಟು ರೌದ್ರ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ರೌದ್ರ ಮಾಡಿ ನಿಮ್ ಜೀವನದಲ್ಲಿ ತೊಂದ್ರೆನ ಮಾಡಿದ್ರು. ಬಟ್ ಇಲ್ಲಿ ನೀವು ಹೇಗೆ ಗೆದ್ರಿ ಅಂದ್ರೆ, ಒಂದ್ ಪೂಜೆ ಇಲ್ಲ, ಒಂದ್ ಪುನಸ್ಕಾರ ಇಲ್ಲ, ಬರೀ ಪ್ರಾರ್ಥನೆ, ಕೈ ಮುಗ್ದಿ ಕಾಪಾಡು ಅಂತ ಒಂದು ಚಿಕ್ಕ ಮಗು ತರ ಏನ್ ಪ್ರಾರ್ಥನೆ ಮಾಡಿದ್ರಿ, ಆ ಪ್ರಾರ್ಥನೆ ಅಷ್ಟು ಸ್ಟ್ರಾಂಗ್ ಆಗಿ ಫಲಿಸಿದೆ ಅನ್ನುವಂಥದ್ದು. ನಿಮ್ಮ ಹಾರ್ಟ್ ಚಕ್ರನ ಯಾರು ಅಳ್ಳಾಡ್ಸಕ್ಕಾಗಿಲ್ಲ. ನಿಮ್ಮ ಭಕ್ತಿನ, ನಿಮ್ಮ ಶಕ್ತಿನ, ನಿಮ್ಮ ಪ್ರೀತಿನ ಯಾರು ಮುಟ್ಟಕ್ಕಾಗಿಲ್ಲ. ಅಷ್ಟು ಸ್ಟ್ರಾಂಗ್ ಆಗಿದೆ. ಯು ಆರ್ ಎನಫ್ ಟು ಫೈಟ್. ನಿಮ್ಗೆ ಯಾವುದೇ ವೆಪನ್ ಬೇಕಾಗಿಲ್ಲ. ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಒಂದು ಆ ಚೈಲ್ಡ್ ನೇಚರ್ ಇದೆ ಅಲ್ಲ, ಆ ಇನ್ನೋಸೆನ್ಸ್ ನೇಚರ್ ಇದೆ ಅಲ್ಲ, ಅದು ಆ ಇನ್ನೋಸೆನ್ಸ್ ಎಸೆನ್ಸ್ ದೇವಿ ಹೇಗೆ ನಿಮ್ಮನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂದ್ರೆ, ಸೊ ದೇವಿ ಮರೆತರೂ ದೇವಿಗೆ ನಿಮ್ಮನ್ನ ಮರೆಯಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ನಿಮ್ಮ ಎಸೆನ್ಸ್ ನ ತಾಯಿ ತಗೊಂಡ್ಬಿಟ್ಟಿದ್ದಾಳೆ. ಹಾಗಾಗಿ ನಿಮ್ಮ ಜೊತೆ ಇದ್ದಂಥ ಒಂದಷ್ಟು ನೆಗೆಟಿವಿಟಿಗಳು ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಸೋ ಮೆನಿ ಪಾಸ್ಟ್ ಲೈಫ್ ಎನರ್ಜೀಸ್ ಈ ಲೈಫಲ್ಲಿ ಟ್ರಿಗರ್ ಮಾಡಿದೆ. ಅದು ಮನುಷ್ಯರಿರ್ಬಹುದು, ಅನ್ಯ ಲೋಕದ ದೊರೆಗಳಿರ್ಬಹುದು, ಅಥವಾ ಒಂದಷ್ಟು ಬೇರೆ ಲೋಕದ ಜೀವಿಗಳಿರ್ಬಹುದು. ಏನ್ ಹೇಳ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ನಿಮ್ಗೆ ಅರ್ಥ ಆದ್ರೆ ಇಟ್ಸ್ ಓಕೆ, ಫೈನ್. ಅರ್ಥ ಆಗಿಲ್ಲ ಅಂದ್ರೆ ಇದನ್ನ ಅಲ್ಲೇ ಬಿಟ್ಬಿಡಿ. ಓಕೆ. ಜೊತೆಗೆ ಅವ್ರು ಮಾಡಿದೆಲ್ಲ ತಾಂತ್ರಿಕ ವಿಧಿನ, ಮಂತ್ರ ಶಕ್ತಿನ, ತಾಂತ್ರಿಕ ಕಾಳಿ ದೇವಿ ಏನಿದ್ದಾಳೆ ಎಲ್ಲವನ್ನು ಕೂಡ ನಾಶಪಡಿಸ್ತಾಳೆ ಅನ್ನುವಂಥದ್ದು ಇದೆ. ನಂಗೆ ಉಸಿರೇ ಆಡಕ್ಕಾಗ್ತಿಲ್ಲ, ಅಷ್ಟು ಉಸಿರು ಬಿಗಿ ಹಿಡಿದು ಕಾಯ್ತಾ ಇರುವಂತ ಸನ್ನಿವೇಶಗಳು ನಡೀತಾ ಇದೆ ನಿಮ್ ಜೀವನದಲ್ಲಿ. ನಿಮ್ಮವರೆಗೂ ಅದು ಬೆಳಕಿಗೆ ಬರ್ತಿಲ್ಲ, ನಿಮಗ್ ಗೊತ್ತಾಗ್ತಾ ಇಲ್ಲ. ಫೈಟ್ ಹೇಗಿದೆ ಡೆವಿಲ್ ಅಂಡ್ ಡಿವೈನ್ ಎನರ್ಜಿದು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಗಾದ್ರ ಸುಳಿವೂ ಇಲ್ಲ, ನಿಮ್ಗಾದ್ರ ಸಣ್ಣ ಪರಿಚಯನೂ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ಇದೆ. ಯಾರನ್ನೂ ಬಿಟ್ಟಿಲ್ಲ ಇಲ್ಲಿ. ಗುಹ್ಯ ಕಾಳಿ ಇದ್ದಾಳೆ. ಅವ್ರೇನ್ ಗುಪ್ತವಾಗಿ ನಿಮ್ಮನ್ನ ಮಾಡಿದ್ರು, ಏನ್ ನಿಮ್ ಪ್ರೈವೇಟ್ ಪಾರ್ಟ್ಗಳ ಮೇಲೆ ಟ್ರಿಗರ್ ಮಾಡಿದ್ರು, ಏನ್ ನಿಮ್ಮ ಬ್ಲೀಡಿಂಗ್ ಮೇಲೆ ಟ್ರಿಗರ್ ಮಾಡಿದ್ರು, ನಿಮ್ಮ ಹಾರ್ಟ್ ಚಕ್ರನ ಟ್ರಿಗರ್ ಮಾಡಿದ್ರು, ಸ್ಟಿಲ್ ನಿಮ್ಗೆ ಕೈಗಳಲ್ಲಿ ಶಕ್ತಿ ಇಲ್ಲ. ಆಲೋಚನೆ ಮಾಡ್ಲಿಕ್ಕೆ ನಿಮ್ಗೆ ನಿಮ್ಮ ಮೈಂಡೇ ಕೆಲಸ ಮಾಡ್ತಾ ಇಲ್ಲ. ಸೋ ಮೆನಿ ಟ್ರಿಗರ್ ಎನರ್ಜಿ ಬಿಕಾಸ್ ಆಫ್ ಓನ್ಲಿ ಒನ್ ಎನರ್ಜಿ. ನಿಮ್ಮ ಶಕ್ತಿ ಅಷ್ಟು ಚೆನ್ನಾಗಿತ್ತು, ಹಾಗಾಗಿ ನಿಮ್ಮ ಕುಂಡಲಿನಿ ಶಕ್ತಿನ ಅವರು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ, ಅಥವಾ ನಿಮ್ಮ ಫೆಮಿನೈನ್ ಎನರ್ಜಿನ ಅವರು ಉಪಯೋಗಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡಿದ್ರು. ನಿಮ್ಮನ್ನೆಲ್ಲ ಯಾರು ಏನೇ ಮಾಡಿದ್ರು ಕೂಡ, ಮತ್ತೆ ಇಲ್ಲಿ ನಂಗೆ ಗೊತ್ತಿಲ್ಲ ನೀವು ಫೆಮಿನೈನಾ ಮಸ್ಕ್ಯುಲಿನಾ ಅಂತ. ಸೊ ನೀವು ಮೇಲ್ ಪರ್ಸನ್ ಆಗಿರ್ಲಿ, ಫಿಮೇಲ್ ಪರ್ಸನ್ ಆಗಿರ್ಲಿ, ನಿಮ್ಮ ಎನರ್ಜಿ ಅಥವಾ ನಿಮ್ಮ ಅಪರೂಪದ ಒಂದು ಜಾತಕ ಅಂತ ಹೇಳ್ತಾರಲ್ಲ, ಅಥವಾ ಅಪರೂಪದ ಒಂದು ಸಿದ್ಧಿಲಿ ಹುಟ್ಟಿರ್ತೀವಿ, ಅಥವಾ ಅಷ್ಟು
ಏನೋ ಒಂದು ಸಾಧನೆ ಮಾಡಿರ್ತೀವಿ, ಸೋ ಮೆನಿ ಪಾಸ್ಟ್ ಇಯರ್ಸ್ ಅದೆಲ್ಲ ಸ್ಟೋರೇಜ್ ಹಾಗೆ ಇರುತ್ತೆ ಅಂದಾಗ, ಸೊ ಪಾಸ್ಟ್ ಲೈಫಲ್ಲಿ ಸಿಗದಿರುವಂಥದ್ದು ಈ ಲೈಫಲ್ಲಿ ಪಡ್ಕೊಳ್ಳುವಂಥ ಪ್ರಯತ್ನನ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ವಿಚಾರಧಾರೆಗಳು ಇದೆ, ಸಾಕಷ್ಟು ಯಶಸ್ವಿ ಕೂಡ ಇದೆ. ಇಲ್ಲಿ ಕಾಳಿಗೆ ಕಾಳಿನೇ ನಿಂತಿದ್ದಾಳೆ, ಕಾಳಿಗೆ ಕಾಳಿನೇ ಭದ್ರಿಯಾಗಿ ನಿಂತಿದ್ದಾಳೆ, ಕಾಳಿಗೆ ಕಾಳಿನೇ ಜ್ಞಾನಿಯಾಗಿ ನಿಂತಿದ್ದಾಳೆ, ಕಾಳಿಗೆ ಕಾಳಿನೇ ಮಹಾಕಾಳಿಯಾಗಿ ನಿಂತಿದ್ದಾಳೆ. ಒಂದಷ್ಟು ವಾರ್ನಿಂಗ್ ಕೊಡ್ತಿದ್ದಾಳೆ ಆ ತಾಯಿ ಅಂತ, ಆ ತಾಯಿ ವಾರ್ನಿಂಗ್ ಕೊಡ್ತಿದ್ದಾಳೆ. ಸೊ ಈಗ ಎಲ್ಲರನ್ನೂ ದ ಎಂಡ್ ವಾರ್ನಿಂಗ್ ಕೊಟ್ಟು 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 ಸಾಕಾಯ್ತು. ಈಗ ಒಂದು ಎಂಡಿಂಗ್ ಸ್ಟೇಜಿಗೆ ಬಂದು ಒಂದು ಫೈನಲ್ ನಿರ್ಧಾರನ ತಾಯಿ ತಗೊಂಡು ಶಾಂತಳಾಗ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ಎಷ್ಟೇ ಜನ ಇದ್ರು, ಏನೇ ಇದ್ರು, ಆ ತಾಯಿನ ಏನ್ ಕೈ ಕಟ್ ಹಾಕಿದ್ರು, ಏನ್ ಅಸ್ತ್ರಶಸ್ತ್ರಗಳನ್ನ ಉಪಯೋಗಿಸ್ಬಾರ್ದು ಅಂತ ಬಂದಿ ಮಾಡಿದ್ರು, ಅದೆಲ್ಲವೂ ಕೂಡ ಬಿಡುಗಡೆ ಆಗತ್ತೆ. ಇದೊಂದು ಫೈನಲ್ ಆಗಿ ತಾಯಿ ಹೇಳ್ತಿದ್ದಾಳೆ, ಶರಣಾಗತಿಗೆ ಬರ್ತೀಯಾ ಇಲ್ಲ ನನ್ನಲ್ಲಿ ಲೀನ ಆಗ್ತೀಯಾ, ಎರಡಕ್ಕೂ ಉತ್ತರ ಆ ತಾಯಿನೇ ಕೊಟ್ಟಿದ್ದಾಳೆ. ಮೇ ಬಿ 90% ಅವರು ಶರಣಾಗತಿಗೆ ಬರೋದು ಡೌಟ್ ಇದೆ. ಹಾಗಾಗಿ ಆ ತಾಯಿ ತನ್ನಲ್ಲಿ ಅವ್ರನ್ನ ಅಥವಾ ಅವರ ಶಕ್ತಿಗಳನ್ನ ಎರಡರಲ್ಲಿ ಒಂದನ್ನ ತನ್ನೊಳಗೆ ಲೀನ ಮಾಡ್ಕೊಳ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಡೆಫಿನೆಟ್ಲಿ ಮಾಡ್ಕೊಳ್ತಾಳೆ, ಮಾಡ್ಕೊಳ್ತೀನಿ ನೋಡ್ತ್ಯಾ ಅನ್ನೋ ರೀತಿಲಿ ಇದೆ ಇಲ್ಲಿ. ಕಾಳಿ ಕಲ್ಮಸ ನಾಶಿನಿ, ಕಾಳಿ ಕಲ್ಮಶ ನಾಶಿನಿ. ಭೈರವಿ ಯೋಗಿನಿ, ಒನ್ ಆಫ್ ದಿ ಲೈಫ್ ಟೈಮ್ ಅಲ್ಲಿ ನೀವು ಭೈರವಿ ಯೋಗಿನಿ ತಂತ್ರನ ಕಲ್ತಿದ್ರಿ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಕಲ್ತಿರ್ತೀರಾ, ಇಲ್ಲ ಅಂದ್ರೆ ಇಷ್ಟು ಪಾಸ್ಟ್ ಲೈಫ್ ಎನರ್ಜಿ ನಿಮ್ಮನ್ನ ಟ್ರಿಗರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಯಾರು ಏನೇ ಮಾಡಿದ್ರು ನಿಮ್ಮ ಹಾರ್ಟ್ ಚಕ್ರನ ಯಾರು ಛಿದ್ರ ಮಾಡಕ್ ಆಗ್ಲಿಲ್ಲ. ಯು ಆರ್ ಮೋರ್ ದೆನ್ ಸ್ಟ್ರಾಂಗ್. ಸೊ ಯಾರನ್ನು ಬಿಟ್ಟಿಲ್ಲ ಇಲ್ಲಿ ಆ ತಾಯಿ, ಯಾರನ್ನು ಬಿಡೋದು ಇಲ್ಲ. ಆಕ್ಚುಲಿ 2-3 ಜನ ಇದ್ದಾರೆ ನಿಮ್ಗೆ, 3 ಜನ ಪಾರ್ಟ್ನರ್ಸ್ ಇದ್ದಾರೆ, 3 ಜನ ಎನಿಮೀಸ್ ಇದ್ದಾರೆ. ಸೊ ಪಾಸ್ಟ್ ಲೈಫ್ ಪಾರ್ಟ್ನರ್ಸ್ ಈ ಲೈಫ್ ಅಲ್ಲಿ ಎನಿಮೀಸ್ ಆಗಿದ್ದಾರೆ. ಟ್ರಾಜಿಡಿ ಅದು. ಪಾಸ್ಟ್ ಲೈಫ್ ಪಾರ್ಟ್ನರ್ ಈ ಲೈಫ್ ಎನಿಮಿ ಆಗಿರೋದು. ಅನಾಹತ ಕಾಳಿ. ಸೊ ಏನು ಬಿಟ್ಟಿಲ್ಲ ಅವರು, ಏನು ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ನಿಮ್ ಕೈಯೇ ನಿಮ್ ಕೈ ತರ ಇಲ್ಲ, ನಿಮ್ ಕೈಗಳೇ ಅಸ್ತ್ರ, ನಿಮ್ ಕೈಗಳೇ ಶಸ್ತ್ರ. ನಿಮ್ ಕೈಗಳನ್ನ ಉಪಯೋಗಿಸ್ಕೊಂಡು ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ನಿಮ್ ಕೈಗಳನ್ನ ಉಪಯೋಗಿಸ್ಕೊಂಡು ಸಾಕಷ್ಟು ಎನರ್ಜಿನ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಎಸ್, ದಕ್ಷಿಣ ಕಾಳಿ. ದಕ್ಷಿಣ ಕಾಳಿ, ದಕ್ಷಿಣ ಕಾಳಿ ಅಂದಿದ ತಕ್ಷಣ ನಂಗೆ ಬರೋದೇ ಅಂಗಾಳ ಪರಮೇಶ್ವರಿ ದೇವಿ. ನೋಡಿ, ಸೋಮ ನಗ್ಮು, ಕುರುಕುಲ ನಾಶಿನಿ, ಕಾಳರಾತ್ರಿ, ಗೌರಿ ದೇವಿ. ಈ ಅಮಾವಾಸ್ಯೆ ಕಳೀತಾ ಇದ್ದಂಗೆ ಮುಂದಿನ ಗ್ರಹಣ ಕಳ್ದಂಗೆ ಲೆಕ್ಕ ನಿಮ್ಮ ಜೀವನದಲ್ಲಿ. ಮುಂದಿನ ಗ್ರಹಣ, ಮುಂದಿನ ಅಮಾವಾಸ್ಯೆ, ಮೇಜರ್ ಚೇಂಜ್, ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫಲ್ಲಿ. ಎಲ್ಲವೂ ಕೂಡ ಇಲ್ಲ ನೀವು ಪೂರ್ತಿ ಶಕ್ತಿಶಾಲಿಯಾಗಿ ಹೊರಹೊಮ್ತೀರಾ, ಇಲ್ಲಾಂದ್ರೆ ಪೂರ್ತಿ ಶಾಂತವಾಗ್ತೀರಾ. 2 ಆಪ್ಷನ್ ನಿಮ್ಗೆ ತಾಯಿ ಕೊಟ್ಟಿದ್ದಾಳೆ. ನೀವು ಇಲ್ಲಿ ನೋಡ್ತಿದ್ದೀರಾ ಅಂದ್ರೆ ನಾ ಹೇಳೋದು ಒಂದೇನೆ, ನೀವು ಗೌರಿ ದೇವಿ ತರ ಶಾಂತವಾಗ್ಬಿಡಿ ಅನ್ನುವಂಥದ್ದು. ಜೊತೆಗೆ ಇನ್ನೋಸೆಂಟ್ ಭಕ್ತಿ ಏನಿದೆ, ಈ ನಿಮ್ಮ ಭಕ್ತಿ ಏನಿದೆ, ಈ ಭಕ್ತಿ ನಿಮ್ಮ ಹಿಂದೆ ಒಂದು ಶಸ್ತ್ರವಾಗಿ, ಅಸ್ತ್ರವಾಗಿ, ಒಂದು ಪ್ರೊಟೆಕ್ಷನ್ ಶೀಲ್ಡ್ ಆಗಿ ಇದ್ದಿದ್ದಂಥದ್ದು ಈ 2 ಶಕ್ತಿಗಳು. ಸೊ ಈಗ ಈ 2 ಶಕ್ತಿಗಳನ್ನ ಶತ್ರುಗಳು ನಾಶ ಪಡಿಸ್ಲೇಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ. ಸೊ ಹಾಗಾಗಿ ಇವ್ರು ಏನೇ ನಿರ್ಧಾರ ತಗೊಂಡ್ರು ಅದು ಅಲ್ಲಿಗೆ ಅಂತ್ಯ ಆಗತ್ತೆ ಅಷ್ಟೇನೆ. ಸೊ ನಿಮ್ಗೆ ಯಾವುದೇ ಹಾನಿ ಆಗೋದಿಲ್ಲ. ಯಾಕೆ ಅಂದ್ರೆ ಇದನ್ನ ಹಾನಿ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ನಿಮ್ಗೋಸ್ಕರ ಆ ತಾಯಿ ಭೂಮಿಗೆ ಬಂದಿದ್ದಾಳೆ. ಆ ತಾಯಿನೇ ಎಲ್ಲವನ್ನು ಕೂಡ ಸ್ಪಷ್ಟಪಡಿಸಿ ಹೋಗ್ತಾಳೆ. ಒಂದು ಒಳ್ಳೆಯ ವಿಚಾರನ ನಿಮ್ ಮುಂದೆ ಪ್ರಸ್ತುತಪಡಿಸಿ ಹೋಗ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ಸೊ ರೆಡಿ ಟು ವಾರ್ ಅಂತಾನೆ ಬಂದಿರೋದು ಇಲ್ಲಿ.
ಸೊ ಆಲ್ರೆಡಿ ಡಿಕ್ಲೇರ್ ಆಗೋಗಿದೆ, ವಾರ್ ನಡೀತಾ ಇದೆ ಅನ್ನುವಂಥ ರೀತಿಲಿ ಇದೆ ಇಲ್ಲಿ ನಿಮ್ಮ ಜೀವನದಲ್ಲಿ. ಇದು ಆಂತರಿಕ ಯುದ್ಧ ಅಂತ ನಿಮ್ಗೆ ಅನ್ನಿಸ್ಬೋದು. ಮೇ ಬಿ ನಿಮ್ ಲೈಫಲ್ಲಿ ಇರಬಹುದು ಆಂತರಿಕ ಯುದ್ಧ ನಡೀತಾ ಇರ್ಬೋದು. ವಿಶ್ವದ ಬಗ್ಗೆ ಬಿಡಿ, ವಿಶ್ವದಲ್ಲಿ ಯುದ್ಧ ನಡೀತಾ ಇದೆ, ನಡೆಯುತ್ತೆ. ಆಲ್ರೆಡಿ ಶ್ರೀಲಂಕಾ ಏನಿದೆ ತೇಲ್ಲಿಕ್ಕೆ ಶುರು ಆಗ್ತಾ ಇದೆ, ಆ ಥರದ ಎನರ್ಜಿ ಇದೆ ಇಲ್ಲಿ, ಆಯ್ತಾ. ಇಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ನನ್ಗೆ ಆ ಫೀಲ್ ಇದೆ. ಬಟ್ ನಾನೇನು ಮಾಡೋಕ್ಕಾಗಲ್ಲ, ಕೆಲವೆಲ್ಲ ಆಗ್ಲೇಬೇಕು ಅಂತ ವಿಧಿ ನಿಯಮ ಇರ್ಬೇಕಾದ್ರೆ ನಾನು ಯಾರು ಅಲ್ವಾ, ದೇವಿನೇ ಸುಮ್ಮನೆ ಇರ್ಬೇಕಾದ್ರೆ. ಸೊ ಎಲ್ರು ಸ್ಟಿಲ್ ಹೊಂಚಾಗ್ತಿದ್ದಾರೆ, ಸ್ಟಿಲ್ ಏನಾದ್ರೂ ಸಿಗುತ್ತಾ, ಏನಾದ್ರೂ ಮಾಡಬಹುದಾ, ಏನಾದ್ರೂ ಇದ್ ಮಾಡಬಹುದಾ ಅನ್ನುವಂಥ ರೀತಿಯಲ್ಲಿ ತಡಿಬಹುದಾ, ನಾಶ ಪಡಿಸಬಹುದಾ ಅಂತ ನಿಮ್ಮನ್ನ. ಬಟ್ ಅದೆಲ್ಲ ಸಾಧ್ಯ ಇಲ್ಲ. ಸೊ ಒನ್ ಫೈನಲ್ ಕಾಲ್ ನಿಮ್ಗೆ ಕೊಟ್ಟಿರೋದು ದೇವಿ, ನಿಂಗೇನ್ ಬೇಕು ಚೂಸ್ ಮಾಡು ನೀನು ಅಂತ. ಸೊ ಹಾಗಾಗಿ ನೀವು ಅದನ್ನ ಚೂಸ್ ಮಾಡೋದಕ್ಕೆ ಈಗ ಒಂದು ಸರಿಯಾದ ಸಮಯ. ಸೊ ಒಂದ್ ಸಣ್ಣ ಸಜೆಷನ್ ಏನು ಅಂದ್ರೆ, ಇಷ್ಟು ವರ್ಷ ನಿಮ್ ಜೊತೆ ಯಾರೂ ಇರ್ಲಿಲ್ಲ, ಇಷ್ಟು ದಿನ ಅಥವಾ ಇಷ್ಟು ವರ್ಷಗಳು ನಿಮ್ಮ ಸಫರಿಂಗ್ ಅಲ್ಲಿ ನಿಮ್ ಜೊತೆ ಯಾರೂ ಇರ್ಲಿಲ್ಲ. ಈಗ ಇರೋದು, ಹಿಂದೆ ಇದ್ದಿದ್ದು, ಮುಂದೆ ಇರೋದು ಆ ತಾಯಿ ಶಕ್ತಿ ಒಂದೇ. ಆ ತಾಯಿ ಶಕ್ತಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಆ ತಾಯಿ ಹೇಗೆ ಹೇಳ್ತಾಳೋ ಹಾಗೆ ಕೇಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಆ ತಾಯಿನ ಬಿಟ್ಟು ಬೇರೆ ಯಾರನ್ನು ಆಯ್ಕೆ ಮಾಡ್ಕೊಂಡ್ಬಿಡ ತಾಯಿ ಅನ್ನುವಂಥ ಸಂದೇಶ ಇಲ್ಲಿ ಇದೆ. ಸೊ ಖಂಡಿತವಾಗ್ಲೂ ನನ್ಗೆ ನಂಬಿಕೆ ಇದೆ ಆ ತಾಯಿ ಶಕ್ತಿನೇ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಂತ. ನಾನ್ ಹಾಕಿದ್ರು ಕೂಡ ತಾಯಿ ಶಕ್ತಿನೇ ಆಯ್ಕೆ ಮಾಡ್ಕೊಳ್ತೀನಿ. ಸೊ ತುಂಬಾ ಸ್ಟ್ರಾಂಗ್ ಮೆಸೇಜಸ್ ಇದೆ. ಸೊ ನಿಮ್ಮ ಲೈಫ್ ಅಲ್ಲಿ ನಡೀತಾ ಇದ್ದಂತ ಆಕ್ಚುಲಿ ಸ್ಪ್ರೆಡ್ ನನ್ಗೆ ಹಾಕೊಂಡಂಗೆ ನಂಗೆ ಅನ್ನಿಸ್ತಾ ಇದೆ. ಎಲ್ಲದಕ್ಕೂ ದ ಎಂಡಿಂಗ್ ಬಂದಾಯ್ತು. ಸೊ ಕರ್ಮ ಎಸ್, ಕರ್ಮ ಏನಿತ್ತು, ಕರ್ಮ ಕಳಿಯುವಂತ ಎಂಡಿಂಗ್ ಸ್ಟೇಜ್, ಒನ್ ಫೈನಲ್ ಅಷ್ಟೇ, ಒನ್ ಫೈನಲ್ ಫೈನ್ ಡೇ ಅಷ್ಟೇ. ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ಬದಲಾಗಿರುತ್ತೆ ಅನ್ನೋ ರೀತಿಲಿ ಇದೆ. ಸೊ ಮೊದಲನೇದು, ಎರಡನೇದು, ಮೂರನೇದು, ಆ ತಾಯಿನ ಆಯ್ಕೆ ಮಾಡ್ಕೊಳ್ಳಿ, ಆ ತಾಯಿನ ಆಯ್ಕೆ ಮಾಡ್ಕೊಳ್ಳಿ, ಆ ತಾಯಿನೇ ಆಯ್ಕೆ ಮಾಡ್ಕೊಳ್ಳಿ, ಬೇರೆ ಯಾರನ್ನೂ ಆಯ್ಕೆ ಮಾಡ್ಕೊಳ್ಬೇಡಿ. ಓಕೆ. 15 ಮಹಾವಿದ್ಯಾ ಇದೆ. ಸೊ ಮಹಾವಿದ್ಯೆ ನಿಮ್ ಮುಂದೆ ಆ ತಾಯಿನ ಇಟ್ಟಿದ್ದಾಳೆ, ಏನ್ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಸದ್ಯಕ್ಕೆ ನಿಮ್ಗೊಂದು ವಿದ್ಯೆ ಬರ್ತಿದೆ, ಆ ವಿದ್ಯೆನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಈ ಕಾರ್ಡ್ ಮೇಲೆ ಎಲ್ಲ ಕ್ರೀಮ್ ಅಂತ ಬರ್ದಿದ್ದಾರೆ, ಅದೊಂದು ಸ್ಪೆಷಲ್ ಎನರ್ಜಿ ಇದೆ ಇಲ್ಲಿ, ಕಲಾಧಾರ. ಸೊ ಎಸ್, ನಿಮ್ಮ ಜಾಬ್ ಕಡೆ, ನಿಮ್ಮ ಕ್ರಿಯೇಟಿವಿಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೋ ಹುಟ್ಟುವಂತ ಹೆಣ್ಮಗಳು ತುಂಬಾ ವಿಶೇಷವಾದಂತ ಶಕ್ತಿಯುತವಾಗಿ ಇರ್ತಾಳೆ, ಸೌಂದರ್ಯವತಿಯಾಗಿರ್ತಾಳೆ, ಸಾಕಷ್ಟು ನಾಲೆಜ್ ಇರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಏನೋ ಒಂದು ಗುರುಗ್ರಹ ಮತ್ತೆ ಗುರುಚಂದ್ರ ಯೋಗದಲ್ಲಿ ಯಾರಿಗೋ ಮಗು ಆಗತ್ತೆ, ಅಥವಾ ನಿಮ್ಮ ಮಗಳು ತುಂಬಾ ಹೆಸರು ಮಾಡ್ತಾಳೆ ಅನ್ನುವಂಥದ್ದು ಇದೆ. ನಿಮ್ಮ ಕಲೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಿ ಅನ್ನುವಂಥದ್ದು ಇದೆ. ಫ್ಯಾಷನ್ ಡಿಸೈನಿಂಗ್ ಅಥವಾ ಮಿಸ್ ವರ್ಲ್ಡ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಭಯಂಕರವಾಗಿದೆ ಇದಂತೂ. ಚಾಮುಂಡಾದೇವಿ ಇದ್ದಾರೆ ಇಲ್ಲಿ. ನಿಮ್ಮ ಒಳಗಿನ ನಕಾರಾತ್ಮಕತೆನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ. ನಿಮ್ಮೊಳಗಿನ ನಕಾರಾತ್ಮಕತೆ, ನಿಮ್ಮ ದೇಹದಲ್ಲಿರುವಂಥ ನಕಾರಾತ್ಮಕತೆ, ನಿಮ್ಮ ಆಲೋಚನೆಗಳಲ್ಲಿ ಇರುವಂಥ ನಕಾರಾತ್ಮಕತೆನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯು ಆರ್ ಟ್ರ್ಯಾಪ್ಡ್. ನಿಮ್ಮನ್ನ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಯಾರು ಇಟ್ಟಿದ್ದಾರೆ ಅನ್ನೋದು ಅನ್ನೆಸೆಸರಿ. ನೀವು ಹೇಗೆ ಟ್ರ್ಯಾಪಿಗೆ ಒಳಗಾದ್ರಿ ಅದ್ರ ಬಗ್ಗೆ ಯೋಚನೆ ಮಾಡಿ, ಅದು ಸುಲಭ ಆಗತ್ತೆ. ಸೊ ನಿಮ್ಮ ಚಕ್ರನ ಕ್ಲಿಯರ್ ಮಾಡ್ಕೊಳ್ಳಿ, ನಿಮ್ಮೆಲ್ಲ ನೆಗೆಟಿವಿಟಿಯಿಂದ ನೀವು ಹೊರಗೆ ಬರ್ತೀರಾ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಚಾಮುಂಡೇಶ್ವರಿಯ ಪಾದನ ಹಿಡೀರಿ, ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಯುಗ ಶಕ್ತಿ. ಯೋಗ ಶಕ್ತಿ ಅಲ್ಲ, ಯುಗ ಶಕ್ತಿ ಇದೆ ಇಲ್ಲಿ. ಯುಗಗಳಿಂದ ನಿಮ್ ಜೊತೆ ಶಕ್ತಿ ನೆಲೆ ನಿಂತಿದ್ದಾಳೆ, ಇನ್ ಮುಂದಕ್ಕೂ ನೆಲೆ ನಿಲ್ತಾಳೆ. ನಿಮ್ಮನ್ನ ಮುಟ್ಟಕ್ ಬಂದವ್ರನ್ನ ತಿಂದ್ ಹಾಕ್ತಾಳೆ. ನಿಮ್ಗೆ ಈ ಯುಗದಲ್ಲಿ ಒಂದಷ್ಟು ಶಕ್ತಿ ಪ್ರಾಪ್ತಿಯಾಗಿತ್ತು, ಅದನ್ನ ದುರುಪಯೋಗ
ಪಡಿಸ್ಕೊಂಡಿರಬಹುದು ನೀವೇ, ಅಥವಾ ಬೇರೆಯವರು ಅದನ್ನ ದುರುಪಯೋಗ ಪಡಿಸ್ಕೊಂಡಿರಬಹುದು. ಅದರಿಂದ ತಾಯಿಗೆ ಒಂಚೂರು ಸಿಟ್ಟಾಗಿರ್ಬಹುದು, ಅಥವಾ ನಿಮ್ಮ ಆ ಒಂದು ಎನರ್ಜಿ ವೈಸೇ ಅಗ್ರೆಸಿವ್ಗೆ ಹೋಗಿರ್ಬೋದು. ನಿಮ್ಮ ಎನರ್ಜಿನ ಶಾಂತ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಕಾಮ್ ಡೌನಿಗೆ ತಗೊಂಬನ್ನಿ. ಏನ್ ಬದಲಾವಣೆ ಮಾಡ್ಕೊಳ್ಬಹುದು, ಎಲ್ಲಿ ಟ್ರಿಗರ್ ಆಗ್ತಿದೆ ಲೈಫ್ ನೋಡ್ಕೊಂಡು ಬದಲಾವಣೆನ ಮಾಡ್ಕೊಳ್ಳಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧರ್ಮದ ಹಾದಿಲೆ ನಡೀರಿ, ಸತ್ಯದ ಹಾದಿಲೆ ನಡೀರಿ. ಯಾವುದೇ ಕಾರಣಕ್ಕೂ ಆ ತಾಯಿಯ ಪಾದ ಬಿಡಬೇಡಿ. ನೋ ಮ್ಯಾಟರ್. ಇಲ್ಲಿ ಕೆಲವರಿಗೆ ಒಂದಷ್ಟು ಅನುಮಾನ ಇದೆ, ನಾವ್ ಈ ದೇವಿಗೆ ಹೋಗಿ ಮುಗಿಬಾರ್ದು, ಆ ದೇವಿನ ಮುಗಿಬಾರ್ದು, ಆ ದೇವಿನ ಮುಗಿಬೇಕು, ಈ ದೇವಿನ ಮುಗಿಬಾರ್ದು. ಇವೆಲ್ಲೂ ಹೋಗ್ಬೇಡಿ. ಎಲ್ಲ ಮ್ಯಾಕ್ಸ್ ರೀತಿ, ಒಂದ್ ರೀತಿ ಹಾಲಿನ ರೀತಿಯ ತಾಯಿಯ ಎನರ್ಜಿ, ಪರಿಶುದ್ಧವಾಗಿ ಅಮೃತದ ರೀತಿ. ಹೇಳ್ಕೆ ಮಾತು ಕೇಳ್ತಾ ಇಲ್ಲ ಅಂದ್ರೆ ಒಂದ್ 4 ಪೆಟ್ಟು ಕೊಟ್ಟು ಹೇಳ್ಬೇಕಾಗತ್ತೆ, ಕೋಪ ಮಾಡ್ಕೊಂಡು ಹೇಳ್ಬೇಕಾಗತ್ತೆ. ಹಾಗೆ ಕೋಪ ಆದಾಗ ಉದ್ಭವ ಆಗುವಂಥ ಅವತಾರಗಳೇ ಈ ಕಾಳಿಯ ವಿಭಿನ್ನ ಅವತಾರಗಳು. ಶಾಂತವಾಗಿದ್ರೆ ಅವಳು ಮಹಾಗೌರಿ, ಕೋಪ ಬಂದ್ರೆ ಮಹಾಕಾಳಿ. ಯಾರಿಗೋಸ್ಕರ ಕೋಪ ಮಾಡ್ಕೊಂಡ್ಲು? ಅಮ್ಮಂಗೋಸ್ಕರ ಕೋಪ ಮಾಡ್ಕೊಂಡ್ಲ? ಇಲ್ಲ ಅಲ್ವಾ? ನಮ್ಮನ್ನ ತೊಂದರೆ ಮಾಡ್ತಿರುವಂತ ರಾಕ್ಷಸರಿಗೋಸ್ಕರ ಅಲ್ವಾ ಕೋಪ ಮಾಡ್ಕೊಂಡಿದ್ದು? ನಾವೇ ಆ ತಾಯಿನ ಭೇದ ಭಾವ ಮಾಡಿ ಮನ್ಸಿಗೆ ನೋವು ಮಾಡಬಾರ್ದು. ಯಾರೋ ಇಲ್ಲಿ ಆ ತಾಯಿಯ ಮನ್ಸಿಗೆ ನೋವು ಮಾಡ್ತಾರೆ, ಹಾಗೆ ಮಾಡಬೇಡಿ ಆಯ್ತಾ? ನಿಮ್ಗೆ ಎಲ್ಲೂ ಹೋಗಕ್ ಇಷ್ಟ ಇಲ್ವಾ? ನಿಮ್ ಮನೇಲೆ ಪೂಜಿಸಿ. ಎಲ್ರೂ ಲಕ್ಷ್ಮಿ ಬೇಕು ಲಕ್ಷ್ಮಿ ಬೇಕು ಅಂತ ಪೂಜಿಸ್ತೀರಾ? ಲಕ್ಷ್ಮಿ ರಾಕ್ಷಸರನ್ನ ಸಂಹಾರ ಮಾಡಿರೋದು ನೋಡಿಲ್ವಾ ನೀವು? ಲಕ್ಷ್ಮಿಲಿ ಉಗ್ರ ರೂಪ ಇಲ್ಲ ಅಂತೀರಾ? ಸರಸ್ವತಿ ಮಾತೆ ಉಗ್ರ ತಾಂಡವಾಡೋದು ಗೊತ್ತಿಲ್ವಾ ನೀಲ ಸರಸ್ವತಿಯಾಗಿ? ಆಕ್ಚುಲಿ ಮಹಾವಿದ್ಯೆಯಲ್ಲಿ ಬರೋದೆ, ಮಾತಂಗಿಲಿ ಬರೋದೆ ಆ ತಾಯಿ ಅಲ್ವಾ? ಸೊ ಹಾಗಾಗಿ ಸೌಮ್ಯವಾಗಿರ್ಲಿ ಅಥವಾ ಉಗ್ರವಾಗಿರ್ಲಿ, ನಿಮ್ಮ ಮನಸ್ಸಿನ ಭಾವನೆಗೆ ಬಿಟ್ಟಿತ್ತು. ಉಗ್ರವಾಗಿದ್ರೆ ಶಾಂತ ಮಾಡಿ ನಿಮ್ ಪ್ರೀತಿಯಿಂದ, ನಿಮ್ ಮುಗ್ಧತೆಯಿಂದ ಅಲ್ವಾ? ಈ ಕಷ್ಟನ್ ಸಂಹಾರ ಮಾಡು, ಈ ತೊಂದ್ರೆ ಕೊಡೋರ್ಗ್ ಹಂಗ್ ಮಾಡ್ಬಿಡು, ಹಿಂಗ್ ಮಾಡ್ಬಿಡು ಅಂದ್ರೆ, ಹೇಳ್ಕೆ ಮತ್ ಕೇಳಲಿಲ್ಲ ಅಂದ್ರೆ ಅವ್ರಿಗೆ 4 ಬಾರಿಸ್ಬೇಕು ಅಂದ್ರೆ ಕೋಪದಲ್ಲೇ ಬರ್ಸ್ಬೇಕು. ಅಯ್ಯೋ ಅದು ಸರಿ ಇಲ್ಲಪ್ಪ, ಇದು ಸರಿ ಇಲ್ಲಪ್ಪ. ನಿಮ್ ಮನ್ಸು ಸರಿ ಇಲ್ಲಪ್ಪ, ಫಸ್ಟ್ ನಿಮ್ ಮನ್ಸನ್ನ ಸರಿ ಮಾಡ್ಕೊಳ್ರಪ್ಪ. ಮಗು ಆಗಿ ಬಂದು ಕೈ ತುತ್ತು ತಿನ್ನಕ್ಕೂ ಅಮ್ಮ ರೆಡಿ, ಕತ್ತಿ ತಗೊಂಡು ಎಲ್ರನ್ನೂ ಸಂಹಾರ ಮಾಡಕ್ಕೂ ಅಮ್ಮ ರೆಡಿ. ಚಾಯ್ಸ್ ಇಸ್ ಯುವರ್ಸ್ ಅನ್ನುವಂಥ ರೀತಿಲಿ ಇದೆ. ತಾಯಿನ ಸೌಮ್ಯ ರೂಪದಲ್ಲಿ ಇಟ್ಕೊಳ್ಳಿ, ನೀವು ಸೌಮ್ಯ ರೂಪದಲ್ಲಿ ಇರಿ. ಪ್ರಪಂಚಕ್ಕೆ ಈಗ ಸೌಮ್ಯ ರೂಪದಲ್ಲೇ ಇರುವಂತ ಅಗತ್ಯ ಇದೆ. ಸೊ ಹಾಗಾಗಿ ವರ್ಲ್ಡ್ ವಾರ್ ನಿಂತೋಗಿ ಎಲ್ರೂ ಚೆನ್ನಾಗಿರೋ ಹಾಗಾಗ್ಲಿ. ಆಂಜನೇಯನಿಗೆ ಜೈವಾಗ್ಲಿ. ಅಂಗಾಳ ಪರಮೇಶ್ವರಿ ದೇವಿ ಪಾದಾರವಿಂದಕ್ಕೆ, ಚಾಮುಂಡೇಶ್ವರಿ ಪಾದಾರವಿಂದಕ್ಕೆ, ವಾಗ್ದೇವಿಯ ಪಾದಾರವಿಂದಕ್ಕೆ, ಲಕ್ಷ್ಮೀ ವೆಂಕಟರಮಣನ ಪಾದಾರವಿಂದಕ್ಕೆ, ಬಂಡೆ ಮಹಾಕಾಳಿಯ ಪಾದಾರವಿಂದಕ್ಕೆ, ಅಣ್ಣಂ ತಾಯಿಯ ಪಾದಾರವಿಂದಕ್ಕೆ, ಕಾಟೇರಮ್ಮನ ಪಾದಾರವಿಂದಕ್ಕೆ, ಕಬ್ಬಾಳಮ್ಮನ ಪಾದಾರವಿಂದಕ್ಕೆ. ನಂಗೆ ಕೇಳಿಸ್ತಾ ಐತೆ, ಎಲ್ರು ಹೇಳ್ತಾ ಇದ್ದಾರೆ, ಎಷ್ಟೋದ್ ಹೆಸರು ಹೇಳ್ತಿದ್ದಾರೆ. ಚೌಡೇಶ್ವರಿಗೆ, ವಿದ್ಯಾ ಚೌಡೇಶ್ವರಿಗೆ, ನಾರಾಯಣಿಗೆ, ಈ ತರ ಕೇಳಿಸ್ತಿದೆ. 333 ಕೋಟಿಗೂ ದೇವ್ರ ಪಾದಕ್ಕೂ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತೀನಿ. ಹಾಗೆ ನನ್ನೆಲ್ಲ ಗುರುಗಳ ಆಶೀರ್ವಾದ ಹೀಗೆ ಇರಲಿ. ನಿಮ್ಮ ಪಾದಾರವಿಂದಕ್ಕೂ ನನ್ನ ನಮನ. ಧನ್ಯವಾದ. ಸಿಗ್ತೀನಿ ಮುಂದಿನ ವಿಡಿಯೋಲಿ.